ಫಿಸ್ಕಲ್ ಪಾಲಿಸಿ ಅಥವಾ ಬಜೆಟ್ ಅಂತ ಹೇಳ್ತೀವಿ. ಏನ್ ಬಜೆಟ್ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲೂ ಕೂಡ ಬಜೆಟ್ ಅನ್ನುವಂಥ ಪದವನ್ನ ಬಳಸಿಲ್ಲ. ಆದ್ರೆ ನಾವು ಎಕನಾಮಿಯಲ್ಲಿ ಏನಂತ ಹೇಳ್ತೀವಿ ಅಂತ ಕೇಳಿದ್ರೆ ಫಿಸ್ಕಲ್ ಪಾಲಿಸಿ ಅಂತ ಹೇಳ್ತೀವಿ. ಫಿಸ್ಕಲ್ ಪಾಲಿಸಿ ವಿತ್ತೀಯ ನೀತಿ. ಅಲ್ಲಿಗೆ ವಿತ್ತೀಯ ನೀತಿ ಅಂದ್ರೆ ಒಂದೇ, ಫಿಸ್ಕಲ್ ಪಾಲಿಸಿ ಅಂದ್ರೆ ಒಂದೇ, ಬಜೆಟ್ ಅಂದ್ರೆ ಒಂದೇ, ಕನ್ನಡದಲ್ಲಿ ಆಯವ್ಯಯ ಅಂದ್ರೆ ಒಂದೇ, ಮುಂಗಡ ಪತ್ರ ಅಂದ್ರೆ ಒಂದೇ, ವಾರ್ಷಿಕ ಹಣಕಾಸು ಹೇಳಿಕೆ ಅಂದ್ರೆ ಒಂದೇ, ಎಲ್ಲವೂ ಒಂದೇ. ಅದನ್ನ ಸಿಂಪಲ್ ನಾವೇನಂತ ಹೇಳ್ತೀವಿ ಬಜೆಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ಬಜೆಟ್. ಅಲ್ಲೇ ಕನ್ನಡದಲ್ಲಿ ಬೇಕು ಅಂದ್ರೆ ಬರ್ಕೊಳ್ಳಿ. ಆ ಬಜೆಟ್ ಅನ್ನ ಫಿಸ್ಕಲ್ ಪಾಲಿಸಿ ಅಂತ ಕರೆಯಲಾಗುತ್ತೆ, ಕನ್ನಡದಲ್ಲಿ ಆಯವ್ಯಯ ಅಂತ ಕರೆಯಲಾಗುತ್ತೆ, ವಿತ್ತೀಯ ನೀತಿ ಅಂತ ಕರೆಯಲಾಗುತ್ತೆ, ಅಥವಾ ವಾರ್ಷಿಕ ಹಣಕಾಸು ಹೇಳಿಕೆ ಅಥವಾ ಮುಂಗಡ ಪತ್ರ, ಇವೆಲ್ಲವೂ ಕೂಡ ಒಂದೇ. ಅಲ್ಲಿಗೆ ಇವತ್ತಿಗೆ ಭಾರತದಲ್ಲಿ ಬಜೆಟ್ ಅಂತ ನಾವೇನ್ ಹೇಳ್ತೀವಿ, ಪ್ರತಿ ವರ್ಷವೂ ಕೂಡ ಕೇಂದ್ರ ಸರ್ಕಾರ ಹಾಗೆ ಎಲ್ಲ ರಾಜ್ಯಗಳ ರಾಜ್ಯ ಸರ್ಕಾರಗಳು ಕೂಡ ಯಾವ್ದನ್ನ ಮಂಡನೆ ಮಾಡುತ್ತೆ ಅಂದ್ರೆ ಬಜೆಟ್ ಅನ್ನ ಮಂಡನೆ ಮಾಡುವಂಥದ್ದು. ಅಲ್ಲಿಗೆ ಭಾರತದಲ್ಲಿ ಬಜೆಟ್ ಏನಿದೆ, ಈ ಬಜೆಟ್ ಅನ್ನ ಯಾರು ತಯಾರಿಸ್ತಾರೆ, ಯಾರು ರಚನೆ ಮಾಡ್ತಾರೆ ಅಂತ ಕೇಳಿದ್ರೆ ಅಲ್ಲೇ ಬರ್ಕೊಳ್ಳಿ, ನೋಡಲ್ ಬಾಡಿ. ಅಲ್ಲಿಗೆ ಏನ್ ಬಜೆಟ್ ಇದೆ, ಈ ಬಜೆಟ್ ಅನ್ನ ಯಾರು ತಯಾರಿಸ್ತಾರೆ ಅಂತ ಕೇಳಿದ್ರೆ ನೋಡಲ್ ಬಾಡಿ. ರಚನೆ ಮಾಡೋದು ಯಾರು, ತಯಾರಿಸೋದು ಯಾರು, ನೋಡಲ್ ಬಾಡಿ. ನೋಡಲ್ ಬಾಡಿ ಯಾರು ಅಂತ ಕೇಳಿದ್ರೆ ಬಜೆಟ್ ಡಿವಿಷನ್, ಬಜೆಟ್ ವಿಭಾಗ, ಆಯವ್ಯಯ ಏನು ಆಯವ್ಯಯ ವಿಭಾಗ ಅಂತ ಹೇಳ್ತೀವಿ. ಬಜೆಟ್ ಡಿವಿಷನ್ ಅಂತ ಇರುತ್ತೆ, ಬಜೆಟ್ ಡಿವಿಷನ್, ಆಯವ್ಯಯ ವಿಭಾಗ. ಅಲ್ಲಿಗಿದೆ ಬಜೆಟ್ ಡಿವಿಷನ್ ಅಂತ ಹೇಳ್ತೀವಿ. ಅಂದ್ರೆ ಯಾವ ಒಂದು ಇಲಾಖೆ ಕೆಳಗಡೆ ಬರುತ್ತೆ ಅಂತ ಕೇಳಿದ್ರೆ ಮೊದಲನೇದು ಡಿಪಾರ್ಟ್ಮೆಂಟ್, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್, ಆರ್ಥಿಕ ವ್ಯವಹಾರಗಳ ಇಲಾಖೆ. ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ಫೈನಾನ್ಸ್, ವಿತ್ತ ಸಚಿವಾಲಯ ಅಥವಾ ಹಣಕಾಸು ಸಚಿವಾಲಯ. ಅಲ್ಲಿಗೆ ಭಾರತದಲ್ಲಿ ಇವತ್ತಿಗೆ ಯಾರು ಬಜೆಟ್ ಅನ್ನ ತಯಾರು ಮಾಡ್ತಾರೆ ಅಂತ ಕೇಳಿದ್ರೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್, ವಿತ್ತ ಸಚಿವಾಲಯ, ಹಣಕಾಸು ಸಚಿವಾಲಯದಡಿ ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ ಅಂದ್ರೆ ಏನು ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್, ಆರ್ಥಿಕ ವ್ಯವಹಾರಗಳ ಏನು ಇಲಾಖೆ ಬರುವಂತದ್ದು. ಅಲ್ಲಿಗಿದೆ ಆರ್ಥಿಕ ವ್ಯವಹಾರಗಳ ಇಲಾಖೆ ಕೆಳಗಡೆ ಬಜೆಟ್ ಡಿವಿಷನ್, ಬಜೆಟ್ ವಿಭಾಗ ಅಂತ ಇರುತ್ತೆ, ಆಯವ್ಯಯ ವಿಭಾಗ. ಅಲ್ಲಿಗೆ ಅವರು ಯಾವ್ದನ್ನ ತಯಾರು ಮಾಡುವಂಥದ್ದು ಅಂತ ಕೇಳಿದ್ರೆ ಆ ಬಜೆಟ್ ಅನ್ನ ತಯಾರು ಮಾಡುವಂಥದ್ದು. ನೆಕ್ಸ್ಟ್, ಈಗ ನಿಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನ್ ಬರುತ್ತೆ ಅದನ್ನ ನೋಡ್ತಾ ಹೋಗೋಣ. ಒಂದು ಇಂಪಾರ್ಟೆಂಟ್, ಯಾರು ತಯಾರು ಮಾಡ್ತಾರೆ ಅಂದ್ರೆ ಬಜೆಟ್ ಡಿವಿಷನ್, ಯಾವ್ದು ಅಂಡರ್ ಬರುತ್ತೆ ಅಂತ ಕೇಳಿದ್ರೆ ಏನು ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್, ಆರ್ಥಿಕ ವ್ಯವಹಾರಗಳ ಇಲಾಖೆ. ಯಾವ ಸಚಿವಾಲಯದಡಿ ಬರುತ್ತೆ ಅಂತ ಕೇಳಿದ್ರೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಹಣಕಾಸು ಅಥವಾ ವಿತ್ತ ಸಚಿವಾಲಯದಡಿ ಬರುವಂತದ್ದು. ನೆಕ್ಸ್ಟ್, ಆರ್ಟಿಕಲ್ 112. ಅವ್ರಿಗೆ ಕಾನ್ಸ್ಟಿಟ್ಯೂಷನ್ ಯಾವ ಆರ್ಟಿಕಲ್ ಅಲ್ಲಿ ಬಜೆಟ್ ನ ಕುರಿತಾಗಿ ಹೇಳಲಾಗುತ್ತೆ ಅಂದ್ರೆ ಆರ್ಟಿಕಲ್ 112. ಆದ್ರೆ ಒಂದು ವಿಪರ್ಯಾಸ ಏನು ಅಂದ್ರೆ ನಾವೆಲ್ಲ ಕಾಮನ್ ಆಗಿ ಬಜೆಟ್ ಅಂತ ಬಳಸ್ತೀವಿ, ಆದರೆ ಬಜೆಟ್ ಅನ್ನುವಂಥ ಟರ್ಮ್ ಅನ್ನ ಇಡೀ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲೂ ಬಳಸಲಾಗಿಲ್ಲ. ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 112 ಯಾವ್ದ್ರ ಬಗ್ಗೆ ಹೇಳುತ್ತೆ ಅಂತ ಕೇಳಿದ್ರೆ ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ವಾರ್ಷಿಕ ಹಣಕಾಸು ಹೇಳಿಕೆ. ಅಲ್ಲಿಗೆ ಆರ್ಟಿಕಲ್ 112 ಅಲ್ಲಿ ಯಾವ್ದ್ರ ಬಗ್ಗೆ ಹೇಳಲಾಗುತ್ತೆ ಅಂತ ಕೇಳಿದ್ರೆ ವಾರ್ಷಿಕ ಹಣಕಾಸು ಹೇಳಿಕೆ, ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ದ ಟರ್ಮ್ ಬಜೆಟ್ ಇಸ್ ನಾಟ್ ಯೂಸ್ ಇನ್ ದಿ ಕಾನ್ಸ್ಟಿಟ್ಯೂಷನ್. ಅಲ್ಲಿಗೆ ಸಂವಿಧಾನದಲ್ಲಿ ಯಾವ ಪದವನ್ನ ಬಳಸಿಲ್ಲ ಅಂತ ಕೇಳಿದ್ರೆ ಆ ಬಜೆಟ್ ಅನ್ನುವಂಥ ಬಜೆಟ್ ಅನ್ನುವಂಥ ಪದವನ್ನ ಬಳಸಿಲ್ಲ. ನೆಕ್ಸ್ಟ್, ಅಲ್ಲೇ ಬರ್ಕೊಳ್ಳಿ. ಅಲ್ಲಿಗೆ ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ಆರ್ಟಿಕಲ್ 112. ಆಗ ಸ್ಟೇಟ್ ಗೌರ್ಮೆಂಟಿನ ಬಜೆಟ್, ರಾಜ್ಯದಲ್ಲೂ ಕೂಡ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ತನ್ನದೇ ಆದಂತ ಬಜೆಟ್ ಅನ್ನು ಮಂಡನೆ ಮಾಡಲಾಗುತ್ತೆ. ಆರ್ಟಿಕಲ್ ನಂಬರ್ ಎಷ್ಟು ಅಂತ ಕೇಳಿದ್ರೆ ಆರ್ಟಿಕಲ್ ನಂಬರ್ 202. ಅಲ್ಲೇ ಬರ್ಕೊಳ್ಳಿ, ಆರ್ಟಿಕಲ್ ನಂಬರ್ 202. ಬಟ್ ಕಾನ್ಸ್ಟಿಟ್ಯೂಷನ್ ಎಲ್ಲೂ ಕೂಡ ಬಜೆಟ್ ಅನ್ನುವಂಥ ಪದವನ್ನು ಏನ್ ಮಾಡಿಲ್ಲ, ಮೆನ್ಷನ್ ಮಾಡಿಲ್ಲ. ಅದ್ರ ಬದಲಾಗಿ ವಾರ್ಷಿಕ ಹಣಕಾಸು ಹೇಳಿಕೆ. ಏನು ಬಜೆಟ್ ಅಂದ್ರೆ, ಏನು ಆಯವ್ಯಯ ಅಂದ್ರೆ, ಏನು ಮುಂಗಡ ಪತ್ರ ಅಂದ್ರೆ, ಏನು ವಾರ್ಷಿಕ ಹಣಕಾಸು ಹೇಳಿಕೆ ಅಂದ್ರೆ, ಒಂದು ನೋಡಿ, ನಾವು ಬಜೆಟ್ ಆಯವ್ಯಯ ಅಂತ ಹೇಳ್ತೀವಿ. ಇಲ್ಲಿ ಆಯ ಅಂದ್ರೆ ಕೆಲಸದವರು ಅಂತಲ್ಲ, ಇಲ್ಲಿ ಆಯ ಅಂದ್ರೆ ಸರ್ಕಾರಕ್ಕೆ ಬರುವಂತ ದುಡ್ಡು, ಸರ್ಕಾರ ಮಾಡುವಂತ ಸ್ವೀಕೃತಿ, ರೆಸಿಪ್ಟ್ಸ್. ವ್ಯಯ ಅಂದ್ರೆ ಸರ್ಕಾರ ಮಾಡುವಂತ ಖರ್ಚು, ಸರ್ಕಾರದ ಎಕ್ಸ್ಪೆಂಡಿಚರ್. ಅಲ್ಲಿಗೆ ವಾರ್ಷಿಕ ಹಣಕಾಸು ಹೇಳಿಕೆ ಅಂತ ಹೇಳ್ತೀವಿ ಅಂದ್ರೆ ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ ಅನ್ನೋದಾದ್ರೆ ಅದು ಒಂದು ವರ್ಷಕ್ಕೆ. ಅಲ್ಲಿಗೆ ಒಂದು ವರ್ಷ ಅಂತ ಹೇಳ್ತೀವಿ ಅನ್ನೋದಾದ್ರೆ ಎಲ್ಲಿಂದ ಎಲ್ಲಿವರೆಗೂ ಅಂತ ಎಕನಾಮಿಲಿ ಹೇಳ್ತೀವಿ ಅಂತ ಕೇಳಿದ್ರೆ ಫೈನಾನ್ಷಿಯಲ್ ಇಯರ್, ಆರ್ಥಿಕ ವರ್ಷ. ಅಲ್ಲಿಗೆ ಫೈನಾನ್ಷಿಯಲ್ ಇಯರ್ ಅಂತ ಬಂದಾಗ ಎಲ್ಲಿಂದ ಎಲ್ಲಿವರೆಗೂ ಅಂತ ಹೇಳ್ತೀವಿ ಅಂತ ಕೇಳಿದ್ರೆ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ. ಅಲ್ಲಿಗೆ ಒಂದು ಆರ್ಥಿಕ ವರ್ಷದಲ್ಲಿ ಸರ್ಕಾರಕ್ಕೆ ಎಷ್ಟೆಲ್ಲ ದುಡ್ಡು ಬರುತ್ತೆ ಸ್ವೀಕೃತಿ, ಸರ್ಕಾರ ಅಂದಾಜು ಎಷ್ಟು ಖರ್ಚು ಮಾಡುತ್ತೆ, ಇದೆಲ್ಲ ಅಂದಾಜು ಬಜೆಟ್ ಟೈಮಲ್ಲಿ ಏನ್ ಮಾಡ್ಲಾಗುತ್ತೆ ಅಂದ್ರೆ ಅಂದಾಜು ಮಾಡ್ಲಾಗುತ್ತೆ. ಅಲ್ಲಿಗೆ ಒಂದು ಆರ್ಥಿಕ ವರ್ಷದಲ್ಲಿ ಸರ್ಕಾರಕ್ಕೆ ಯಾವೆಲ್ಲ ಮೂಲಗಳಿಂದ ಎಷ್ಟು ದುಡ್ಡು ಬರಬಹುದು. ನೆಕ್ಸ್ಟ್, ಒಂದು ಆರ್ಥಿಕ ವರ್ಷದಲ್ಲಿ ಅಥವಾ ಅದೇ ಆರ್ಥಿಕ ವರ್ಷದಲ್ಲಿ ಸರ್ಕಾರ ಯಾವೆಲ್ಲ ಕಾರಣಗಳಿಗೆ ಖರ್ಚು ಮಾಡುತ್ತೆ ಅದರ ಅಂದಾಜನ್ನ ನಾವೇನಂತ ಹೇಳ್ತೀವಿ ಬಜೆಟ್ ಅಂತ ಹೇಳುವಂಥದ್ದು. ಆ ಕಾರಣಕ್ಕೆ ಬಜೆಟ್ ಅಂತ ಬಂದಾಗ ಆ ಸ್ಟೇಟ್ಮೆಂಟ್ ಆಫ್ ದ ಎಸ್ಟಿಮೇಟೆಡ್ ರೆಸಿಪ್ಟ್ಸ್, ಇಲ್ಲಿ ಅಂದಾಜು ಎಷ್ಟು ಸ್ವೀಕೃತಿ ಅಂದ್ರೆ ಯಾವ ಯಾವ ಮೂಲಗಳಿಂದ ಎಷ್ಟು ದುಡ್ಡು ಸರ್ಕಾರಕ್ಕೆ ಬರುತ್ತೆ, ಯಾವ ಯಾವ ಉದ್ದೇಶಗಳಿಗೆ ಯಾವ ಯಾವ ಕಾರಣಗಳಿಗೆ ಎಷ್ಟು ದುಡ್ಡನ್ನ ಖರ್ಚು ಮಾಡ್ತೀವಿ, ಅದರ ಎಸ್ಟಿಮೇಟೆಡ್ ಸ್ಟೇಟ್ಮೆಂಟ್ ಅನ್ನ
ನಾವೇನು ಅಥವಾ ಒಂದು ಆರ್ಥಿಕ ವರ್ಷದಲ್ಲಿ ನಾವೇನಂತ ಹೇಳ್ತೀವಿ ಅಂತ ಕೇಳಿದ್ರೆ ಬಜೆಟ್ ಅಂತ ಹೇಳ್ತೀವಿ, ವಾರ್ಷಿಕ ಹಣಕಾಸು ಹೇಳಿಕೆ. ಉದಾಹರಣೆ, ಈಗ ನೀವು ನಿಮ್ಮ ಬಜೆಟ್ ಬಗ್ಗೆ ಹೇಳ್ತೀರಿ ಅನ್ನೋದಾದ್ರೆ ನೀವೇನಂತ ಅನ್ಕೊಳ್ಬಹುದು ಗೊತ್ತಾ? ಅಲ್ಲಿಗೆ ಈ ವರ್ಷದ ಏಪ್ರಿಲ್ 1ರಿಂದ ಮುಂದಿನ ವರ್ಷದ ಮಾರ್ಚ್ 31ರವರೆಗೆ ನಿಮಗೆ ಯಾವೆಲ್ಲ ಮೂಲಗಳಿಂದ ಸ್ಯಾಲ್ರಿನೋ ಅಥವಾ ನೀವು ಯಾವ್ದ್ರಲ್ಲಿ ಬೇರೆ ಹೂಡಿಕೆ ಮಾಡಿರ್ತಾರೋ ಇಲ್ಲ ಮನೆ ಬಾಡಿಗೆನೋ ಏನೋ ಅಥವಾ ತೋಟದ ದುಡ್ಡು ಏನೋ, ಅಲ್ಲಿಗೆ ಯಾವ ಎಲ್ಲದ್ರಿಂದ ನಿಮಗೆ ಎಷ್ಟು ಬರುತ್ತೆ, ಜೊತೆಲಿ ಯಾವ ಯಾವ ಉದ್ದೇಶಗಳಿಗೆ ಎಷ್ಟು ಖರ್ಚು ಮಾಡ್ತೀರಾ ಅದನ್ನೊಂದು ಅಂದಾಜು ಮಾಡಿ ನೀವೇನ್ ಬರೀತಿರಲ್ಲ, ಆಗ ಅದನ್ನ ಅಂತ ಹೇಳ್ತೀವಿ ಅಂತ ಕೇಳಿದ್ರೆ ಬಜೆಟ್ ಅಂತ ಹೇಳ್ತೀವಿ. ಆ ಕಾರಣಕ್ಕೆ ಆಯ ವ್ಯಯ, ಆಯ ಅಂದ್ರೆ ಸರ್ಕಾರಕ್ಕೆ ಬರುವಂತ ದುಡ್ಡು, ವ್ಯಯ ಅಂದ್ರೆ ಸರ್ಕಾರ ಮಾಡುವಂತ ಖರ್ಚು. ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅದರಲ್ಲಿ ಎರಡು ಬರುತ್ತೆ, ಒಂದು ಎಸ್ಟಿಮೇಟೆಡ್ ರೆಸಿಪ್ಟ್ಸ್, ಎಸ್ಟಿಮೇಟೆಡ್ ಎಕ್ಸ್ಪೆಂಡಿಚರ್. ಎಸ್ಟಿಮೇಟೆಡ್ ರೆಸಿಪ್ಟ್ಸ್ ಅಂದ್ರೆ ಅಂದಾಜು ಸ್ವೀಕೃತಿ, ಎಸ್ಟಿಮೇಟೆಡ್ ಎಕ್ಸ್ಪೆಂಡಿಚರ್ ಅಂದ್ರೆ ಅಂದಾಜು ವೆಚ್ಚ. ಅಲ್ಲಿಗೆ ಒಂದು ಆರ್ಥಿಕ ವರ್ಷದಲ್ಲಿ ಅಥವಾ ಒಂದು ಹಣಕಾಸು ವರ್ಷದಲ್ಲಿ ಸರ್ಕಾರಕ್ಕೆ ಯಾವೆಲ್ಲ ಮೂಲಗಳಿಂದ ಎಷ್ಟು ದುಡ್ಡು ಬರುತ್ತೆ, ಯಾವೆಲ್ಲ ಕಾರಣಗಳಿಗೆ ಎಷ್ಟು ದುಡ್ಡನ್ನು ಖರ್ಚು ಮಾಡ್ತಾರೆ, ಈ ಎಲ್ಲದ್ರ ಬಗ್ಗೆ ಯಾವ್ದ್ರಲ್ಲಿ ಹೇಳಲಾಗುತ್ತೆ ಅಂತ ಕೇಳಿದ್ರೆ ಬಜೆಟ್ ಅಲ್ಲಿ ಹೇಳಲಾಗುತ್ತೆ. ಅದರಲ್ಲಿ ಬಜೆಟ್ ಅಲ್ಲಿ ನೆಕ್ಸ್ಟ್ ಅಲ್ಲಿಗೆ ಭಾರತದಲ್ಲಿ ಇವತ್ತಿಗೆ ಬಜೆಟ್ ಮಂಡನೆ ಮಾಡಲಾಗುತ್ತೆ. ಆದ್ರೆ ಫಸ್ಟ್ ಟೈಮ್ ಭಾರತದಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡಿದ್ ಯಾವಾಗ ಅಂತ ಕೇಳಿದ್ರೆ 1860, ಅಲ್ಲೇ ಅಂಡರ್ಲೈನ್ ಮಾಡ್ಕೊಳ್ಳಿ. 1860ರಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಬಜೆಟ್ ಅನ್ನ ಮಂಡನೆ ಮಾಡಲಾಗುತ್ತೆ. ಹಾಗೆ ಭಾರತದಲ್ಲಿ ಮೊದಲ ಬಾರಿಗೆ ಬಜೆಟ್ ಅನ್ನ ಮಂಡನೆ ಮಾಡಿದ್ ಯಾರು ಅಂತ ಕೇಳಿದ್ರೆ ಜೇಮ್ಸ್ ವಿಲ್ಸನ್. ಯಾರಪ್ಪ ಮಂಡನೆ ಮಾಡಿದ್ದು ಅಂತ ಕೇಳಿದ್ರೆ ಜೇಮ್ಸ್ ವಿಲ್ಸನ್. ಭಾರತದಲ್ಲಿ ಮೊದಲ ಬಾರಿಗೆ ಬಜೆಟ್ ಅನ್ನ ಮಂಡನೆ ಮಾಡಿದ್ದು ಜೇಮ್ಸ್ ವಿಲ್ಸನ್. ಆದ್ರೆ ಪ್ರಾಬ್ಲಮ್ ಏನು ಅಂದ್ರೆ ಆ ಭಾರತೀಯರಿಗೆ ಅವತ್ತಿಗೆ ಬಜೆಟ್ ಅನ್ನ ಕುರಿತಾಗಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಆ ಭಾರತೀಯರಿಗೆ ಶಾಸಕಾಂಗ ಮಂಡಳಿಯಲ್ಲಿ ಬರ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೆ 1861ರಲ್ಲಿ. ಆದ್ರೆ ಬಜೆಟ್ ಮಂಡನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಕ್ಯಾನಿಂಗ್ ಅವಧಿಯಲ್ಲಿ 1860. ನಿಮಗೆ ಪಾಲಿಟಿಯಲ್ಲಿ ಬರುತ್ತೆ ಅಲ್ಲಿ ಹೇಳ್ತಾರೆ. 1860ರಲ್ಲಿ ಕ್ಯಾನಿಂಗ್ ಅವಧಿಯಲ್ಲಿ ಮೊದಲ ಬಾರಿಗೆ ಜೇಮ್ಸ್ ವಿಲ್ಸನ್ ಬಜೆಟ್ ಮಂಡನೆ ಮಾಡ್ತಾರೆ. 1861ರಲ್ಲಿ ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಅನ್ನ ತರಲಾಗುತ್ತೆ. ಆ ಒಂದು ಕಾಯ್ದೆಯನ್ನು ಜಾರಿಗೆ ತಂದು ಭಾರತೀಯರಿಗೆ ಮೆಂಬರ್ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಾಯ್ತು ಶಾಸಕಾಂಗ ಮಂಡಳಿಯಲ್ಲಿ. ಆದ್ರೆ ಶಾಸಕಾಂಗ ಮಂಡಳಿಯಲ್ಲಿ ಅವತ್ತಿಗೆ ಭಾರತೀಯರು ಹೆಂಗಿರ್ತಿದ್ರು ಅಂದ್ರೆ ಹೋಗ್ತಾ ಇದ್ರು, ಓದಾ ಪುಟ್ಟ ಬಂದಾ ಪುಟ್ಟ ಹೋಗ್ತಿದ್ರು, ಶಾಸಕಾಂಗದಲ್ಲಿ ಕೂರ್ತಿದ್ರು. ಅವ್ರಿಗೆ ಬ್ರಿಟಿಷರ್ ಏನೆಲ್ಲ ಮಾತಾಡ್ತಿದ್ರು ಎಲ್ಲವನ್ನ ಕೇಳಿಸ್ಕೊಳ್ತಿದ್ರು, ವಾಪಸ್ ಬರ್ತಿದ್ರು. ಆದ್ರೆ ಭಾರತೀಯರಿಗೆ ಚರ್ಚೆಯನ್ನು ಮಾಡ್ಲಿಕ್ಕೆ ವೋಟ್ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಆದ್ರೆ ಮುಂದೆ 1892 ಅಲ್ಲಿ ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಅನ್ನ ತರ್ತಾರೆ. ಅವ್ರಿಗೆ ಮುಂದೆ 1892 ಅಲ್ಲಿ ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಅನ್ನ ತಂದು ಇಲ್ಲೇ ಬರ್ಕೊಳ್ಳಿ. 1892 ಅಲ್ಲಿ ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್, ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಆಫ್ 1892. ಆದ್ರೆ 1892ರಲ್ಲಿ ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಅನ್ನು ತಂದು ಭಾರತೀಯರಿಗೆ ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಾಯ್ತು ಅಂತ ಕೇಳಿದ್ರೆ ಬಜೆಟ್ ಕುರಿತಾಗಿ ಚರ್ಚೆನ ಮಾಡ್ಲಿಕ್ಕೆ. ಅಲ್ಲಿವರೆಗೂ ಭಾರತೀಯರು ಯಾರು ಕೂಡ ಬಜೆಟ್ ಕುರಿತಾಗಿ ಚರ್ಚೆಯನ್ನೇ ಮಾಡುವಂತಿರ್ಲಿಲ್ಲ. ಅವರಿಗೆ ಬಜೆಟ್ ಅನ್ನು ಮಂಡನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ 30 ವರ್ಷ ಅಥವಾ 32-33 ವರ್ಷಗಳ ನಂತರ ಭಾರತೀಯರಿಗೆ ಯಾವ್ದ್ರ ಕುರಿತಾಗಿ ಚರ್ಚೆಯನ್ನು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಾಯ್ತು, ಬಜೆಟ್ ಕುರಿತಾಗಿ ಚರ್ಚೆಯನ್ನು ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಯ್ತು. ನೆಕ್ಸ್ಟ್ ರೆಸಲ್ಯೂಷನ್ ಆನ್ ಬಜೆಟ್. ಇದು ಇಂಪಾರ್ಟೆಂಟ್, ಇವೆಲ್ಲ ನಿಮಗೆ ಪೊಲಿಟಿಯಲ್ಲಿ ಬರುತ್ತೆ. ಅದಾಗಿದ್ರೆ ನಿಮಗೆ ಸುಲಭ ಆಗೋದು, ಬಟ್ ಈಗ ಅದನ್ನ ಹೇಳ್ತಾ ಹೋದ್ರೆ ಜಾಸ್ತಿ ಆಗುತ್ತೆ. ನೋಡಿ ಏನು ರೆಸಲ್ಯೂಷನ್ ಅಂದ್ರೆ, ಈಗ ಉದಾಹರಣೆ ಅಗ್ರಿಕಲ್ಚರ್ ಸೆಕ್ಟರ್ ಅಥವಾ ಕೃಷಿ ಇಲಾಖೆ ಅಥವಾ ಕೃಷಿ ಸಚಿವಾಲಯ ಏನಿದೆ, ಅಲ್ಲಿಗೆ ಅಗ್ರಿಕಲ್ಚರ್ಗೆ ಬ್ರಿಟಿಷರ್ ಅವಧಿಯಲ್ಲಿ 1 ಲಕ್ಷ ಇಡ್ತೀವಿ ಅಂತ ಹೇಳೋರು ಅಂತ ಅನ್ಕೋಣ. ಆಗ ಭಾರತೀಯರು ಯಾರು ಕೂಡ ಚರ್ಚೆ ಮಾಡುವಂತಿರ್ಲಿಲ್ಲ. ಆದ್ರೆ 1892 ಅಲ್ಲಿ ಮೊದಲ ಬಾರಿಗೆ ಅಟ್ಲೀಸ್ಟ್ ಬಜೆಟ್ ಅಲ್ಲಿ ಯಾವ ಇಲಾಖೆಗೆ ಅಥವಾ ಯಾವ ಸಚಿವಾಲಯಕ್ಕೆ ಎಷ್ಟು ದುಡ್ಡನ್ನು ಕೊಡ್ತಿದ್ರೆ ಅಂತೇಳಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಾಯ್ತು. ಆದ್ರೆ ರೆಸಲ್ಯೂಷನ್ ಪಾಸ್ ಮಾಡ್ಲಿಕ್ಕೆ ಆಗಲ್ಲ. ಈ ರೆಸಲ್ಯೂಷನ್ ಅಂದ್ರೆ ಏನ್ ಅರ್ಥ ಅಂದ್ರೆ, ಅಲ್ಲಿಗೆ ನಮ್ಗೆ 1 ಲಕ್ಷ ಬೇಡಪ್ಪ 2 ಲಕ್ಷ ಬೇಕು ಅಂದಾಗ ರೆಸಲ್ಯೂಷನ್ ಪಾಸ್ ಮಾಡ್ಬಿಟ್ಟು ನನ್ಗೆ 1 ಲಕ್ಷ ಕಡಿಮೆ ಆಗ್ತದೆ 2 ಲಕ್ಷ ಕೊಡಿ ಅಂತ ಕೇಳ್ಬೋದು. ಇಲ್ಲ ಯಾವ್ದೋ ಒಂದಕ್ಕೆ ಜಾಸ್ತಿ ದುಡ್ಡು ಕೊಡ್ತಿದ್ದಾರೆ ಅಂದ್ರೆ ರೆಸಲ್ಯೂಷನ್ ಪಾಸ್ ಮಾಡೋದನ್ನ ಕಡಿಮೆ ಮಾಡ್ಬೋದು. ಆ ಭಾರತೀಯರಿಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಂಡಿದ್ದು 1892 ಅಲ್ಲಿ. ಆದ್ರೆ ಅವ್ರು ಏನ್ ದುಡ್ಡನ್ನು ಕೊಡ್ತಾ ಇದ್ರು ಆಗ ಅದನ್ನ ಜಾಸ್ತಿ ಅಥವಾ ಕಡಿಮೆ ಮಾಡುವುದಕ್ಕೆ ರೆಸಲ್ಯೂಷನ್ ಪಾಸ್ ಮಾಡಲಾಗುತ್ತೆ. ಆದ್ರೆ ಭಾರತೀಯರಿಗೆ ಮೊದಲ ಬಾರಿಗೆ ಬಜೆಟ್ ಕುರಿತಾಗಿ ರೆಸಲ್ಯೂಷನ್ ಪಾಸ್ ಮಾಡಿ ಅವಕಾಶ ಮಾಡಿಕೊಟ್ಟಿದ್ದು ಯಾವಾಗ ಅಂತ ಕೇಳಿದ್ರೆ, ಯಾವಾಗ ಅಂತ ಹೇಳ್ತೀವಿ 1909 ಮಿಂಟೋ ಮಾರ್ಲೆ ರಿಫಾರ್ಮ್ಸ್. ಇದು ನೀವು ಪೊಲಿಟಿಯಲ್ಲಿ ಓದ್ತೀರಾ. ಅವ್ರಿಗೆ 1909 ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಸಂದರ್ಭದಲ್ಲಿ ಯಾವ್ದನ್ನ ತರಲಾಯ್ತು ಅಂತ ಕೇಳಿದ್ರೆ, ಯಾವ್ದನ್ನ ಹೇಳಲಾಯ್ತು ಅಂತ ಕೇಳಿದ್ರೆ, ಇನ್ ಮುಂದೆ ಬಜೆಟ್ ಸರಿ ಇಲ್ಲ ಅಂತ ಅನ್ಸಿದ್ರೆ ಆ ರೆಸಲ್ಯೂಷನ್ ಗಳನ್ನ ಪಾಸ್ ಮಾಡಿ ನಿರ್ಣಯವನ್ನು ತೆಗೆದುಕೊಳ್ಳಿ ಅಂತ ಹೇಳಲಾಯ್ತು. ನೆಕ್ಸ್ಟ್ ಅಲ್ಲಿಗೆ ಬಜೆಟ್ ಏನಿತ್ತು 1860ರಿಂದ 1919ರವರೆಗೆ ಭಾರತದಲ್ಲಿ ಕೇವಲ ಒಂದೇ ಬಜೆಟ್ ಮಂಡನೆ ಮಾಡಲಾಗ್ತಿತ್ತು, ಕೇಂದ್ರ ಬಜೆಟ್. ಆದ್ರೆ ಇವತ್ತಿಗೆ ನಾವು ಭಾರತ ಅಂತ ನೋಡಿದಾಗ ಕೇವಲ ಕೇಂದ್ರದಲ್ಲಿ ಮಾತ್ರ ಅಲ್ಲ, ರಾಜ್ಯಗಳಲ್ಲೂ ಕೂಡ ಏನನ್ನ ಮಂಡನೆ ಮಾಡಲಾಗುತ್ತೆ ಅಂದ್ರೆ ಬಜೆಟ್ ಅನ್ನ. ಅಲ್ಲಿಗೆ ಇವತ್ತಿಗೆ ರಾಜ್ಯಗಳಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡಲಾಗುತ್ತೆ ಅಂದ್ರೆ ಅದರ ಮೂಲ, ಅದರ ಅಧಿಕಾರದ ಮೂಲ, ಅದು ಬರ್ಲಿಕ್ಕೆ ಕಾರಣ 1919 ಮಾಂಟೆಗೋ ಚೆಲ್ಮ್ಫೋರ್ಡ್ ರಿಫಾರ್ಮ್ಸ್ ಏನಿತ್ತು. 1919 ಮಾಂಟೆಗೋ ಚೆಲ್ಮ್ಫೋರ್ಡ್ ರಿಫಾರ್ಮ್ಸ್ ಏನಿತ್ತು, ಮಾಂಟೆಗೋ ಇವೆಲ್ಲ ನಿಮ್ ಪೊಲಿಟಿಯಲ್ಲಿ ಬರುತ್ತೆ. ಮಾಂಟೆಗೋ ಚೆಲ್ಮ್ಸ್ ಫೋರ್ಡ್, ಮಾಂಟೆಗೋ ಚೆಲ್ಮ್ಫೋರ್ಡ್ ಸುಧಾರಣೆಗಳು ಅಥವಾ 1919 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್, ಭಾರತ ಸರ್ಕಾರ ಕಾಯ್ದೆ. ಆಡಿದ 1919 ಭಾರತ ಸರ್ಕಾರ ಕಾಯ್ದೆ ಕೆಳಗಡೆ ಏನ್ ಬಜೆಟ್ ಇತ್ತು ಅದನ್ನ ಸೆಂಟ್ರಲ್ ಮತ್ತೆ ಪ್ರಾವಿನ್ಷಿಯಲ್ ಬಜೆಟ್, ಅಲ್ಲಿಗೆ ಕೇಂದ್ರ ಬಜೆಟ್ ಮತ್ತೆ ಪ್ರಾಂತೀಯ ಬಜೆಟ್ ಅಂತ ಹೇಳಿ ಮೊದಲ ಬಾರಿಗೆ ಏನ್ ಮಾಡ್ಲಾಯ್ತು, ಡಿವೈಡ್ ಮಾಡ್ಲಾಯ್ತು.
ಆಗ ಬಜೆಟ್ ಅಂತ ಬಂದಾಗ ನಿಮ್ಗೊಂದು ಟೈಮ್ಲೇ ನೆನಪಿರಬೇಕು, ಘಟನಾವಳಿಗಳು ನೆನಪಿರಬೇಕು. ಯಾವ ರೀತಿ ನೆನಪಿರಬೇಕು ಅಂದ್ರೆ 1860 ಮೊದಲ ಬಾರಿಗೆ ಬಜೆಟ್ ಮಂಡನೆ ಮಾಡಲಾಯಿತು. ಯಾರ ಅವಧಿಯಲ್ಲಿ ಅಂತ ಕೇಳಿದ್ರೆ ಕ್ಯಾನಿಂಗ್ ಅವಧಿಯಲ್ಲಿ. ವೈಸ್ರಾಯ್ ಆಗಿದ್ದು ಕ್ಯಾನಿಂಗ್, ಆದ್ರೆ ಬಜೆಟ್ ಅನ್ನು ಮಂಡನೆ ಮಾಡಿದ್ದು ಯಾರು ಅಂತ ಕೇಳಿದ್ರೆ ಜೇಮ್ಸ್ ವಿಲ್ಸನ್. ಆದ್ರೆ ಭಾರತೀಯರಿಗೆ ಅದನ್ನ ಕುರಿತಾಗಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಭಾರತೀಯರಿಗೆ ಅವಕಾಶವನ್ನು ಮಾಡ್ಕೊಂಡಿದ್ದು 1892 ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಅಲ್ಲಿ. ಅದಾದ ನಂತರ ನೆಕ್ಸ್ಟ್ ಆಕ್ಟ್ ಯಾವುದು ಅಂದ್ರೆ 1909 ಆಕ್ಟ್. ಆಗ ಅದೇ 1909 ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಅಥವಾ ಮಿಂಟೋ ಮಾರ್ಲೆ ಸುಧಾರಣೆಗಳ ಪ್ರಕಾರ ಭಾರತೀಯರಿಗೆ ರೆಸಲ್ಯೂಷನ್ ಪಾಸ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಆದ್ರೆ ಅವತ್ತಿಗೆ ಸಂಪೂರ್ಣ ಭಾರತಾದ್ಯಂತ ಕೇವಲ ಒಂದೇ ಬಜೆಟ್ ಇತ್ತು. ಆದ್ರೆ ಕೇಂದ್ರ ಮತ್ತೆ ಪ್ರಾಂತ್ಯಗಳಿಗೆ ಬೇರೆ ಬೇರೆ ಬಜೆಟ್ ಇರಬೇಕು, ಪ್ರತ್ಯೇಕ ಬಜೆಟ್ ಇರಬೇಕು ಅಂತ ಹೇಳಿ 1919 ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಲ್ಲಿ ಆ ಬಜೆಟ್ ಏನ್ ಮಾಡ್ಲಾಯ್ತು ಅಂತ ಕೇಳಿದ್ರೆ ಡಿವೈಡ್ ಮಾಡ್ಲಾಯ್ತು. ಸೆಂಟ್ರಲ್ ಮತ್ತೆ ಸ್ಟೇಟ್ ಬಜೆಟ್ಸ್, ಅದು ಸೆಂಟ್ರಲ್ ಮತ್ತೆ ಪ್ರಾವಿನ್ಷಿಯಲ್ ಬಜೆಟ್ ಅಂತ. ಅದೇ ಕಾರಣಕ್ಕೆ ಇವತ್ತಿಗೆ ರಾಜ್ಯಗಳಲ್ಲೂ ಕೂಡ ನಾವು ಯಾವ್ದನ್ನ ಕಾಣ್ತಿದ್ವಿ ಅಂತ ಕೇಳಿದ್ರೆ ಬಜೆಟ್ ಗಳನ್ನ ಕಾಣ್ತಿರುವಂತದ್ದು. ನೆಕ್ಸ್ಟ್